ಸುಧಾಕರ್ ಅವರು ಕೂಡ ಅವ್ರದ್ದು ಕೂಡ ವರ್ಚಸ್ಸಿದೆ. ಖಂಡಿತ ಅವರು ಅತ್ಯಧಿಕ ಮತಗಳಿಂದ ಗೆದ್ದೇ ಗೆಲ್ತಾರೆ. ಈ ಸಲ 2 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದೇ ಗೆಲ್ತೀವಿ. ಈಗ ಇಡೀ ದೇಶದಲ್ಲಿ ಮೋದಿ ಅಲೆ ಇದೆ. ಕಾಂಗ್ರೆಸ್ನವ್ರಿಗೂ ಗೊತ್ತು ನೆಕ್ಸ್ಟ್ ಬರೋದು ಕೇಂದ್ರದಲ್ಲಿ ಬಿಜೆಪಿ ಅವರೇ ಬರ್ತಾರೆ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಸಮಸ್ಯೆ ಇರೋದು ಎಲ್ಲ ನಾಗರಿಕ ಗೊತ್ತೇ ಇದೆ. ಅವ್ರಿಗೆ ಯಾರಿಗೂ ಗೊತ್ತಾಗೋ ರೀತಿ ಕೆಲಸ ಯಾವುದು ಮಾಡಿಲ್ಲ. ನಮ್ಮ ಹಳ್ಳಿಯಲ್ಲಿ ಮತದಾರರು ಬಿಜೆಪಿ ಪರವಾಗಿದ್ದಾರೆ, ಮೋದಿ ಪರವಾಗಿದ್ದಾರೆ, ಸುಧಾಕರ್ ಪರವಾಗಿದ್ದಾರೆ. ಮೋದಿ ಅವರು ದೇಶದ ಸರ್ವ ಜನಾಂಗದ ಸುಖೀಭವ ಎಲ್ಲಾ ವರ್ಗದ ಜನರನ್ನು ಒಂದೇ ತರವಾಗಿ ನೋಡ್ತಾ ಇರುವಂತಹ ಪ್ರಪಂಚದ ಏಕೈಕ ವ್ಯಕ್ತಿ ಅಂದ್ರೆ ಶ್ರೀ ನರೇಂದ್ರ ಮೋದಿ ಅವರು. ಅವರು ಒಂಥರ ದೈವ ಪುರುಷರು. ಡಾಕ್ಟರ್ ಕೆ ಸುಧಾಕರ್ ಅವರು ಅಭಿವೃದ್ಧಿ ಅಧಿಕಾರರು. ಚಿಕ್ಕಬಳ್ಳಾಪುರವನ್ನು ಕರ್ನಾಟಕದಲ್ಲಿ ತೋರಿಸಿದಂತ ಮಹಾನ್ ವ್ಯಕ್ತಿ. ಬರೀ ಮಾತಲ್ಲಿ ಕೆಲಸದಲ್ಲಿ ಏನು ಇಲ್ಲ, ನಾವು ಹೋಗಿಲ್ಲ, ಹೋಗೋದು ಇಲ್ಲ, ಅವ್ರ ಕೈಲಿ ಏನು ಆಗೋದು ಇಲ್ಲ. ಅಕಸ್ಮಾತ್ ಗೆದ್ದಿದ್ದಾರೆ ಅಷ್ಟೇ. ರಕ್ಷಾರಾಮಯ್ಯ ಅವ್ರು ಬೆಂಗಳೂರು ನೋಡ್ಮೇರಮ್ ಅವ್ರೇನು ಇಲ್ಲಿ ಮೊದಲಿಂದ ಏನು ಚಿರಪಡ್ತಿದ್ರಲ್ಲ, ಇಲ್ಲಿ ಏನು ಕೆಲಸನೂ ಮಾಡಿಲ್ಲ. ಮತ್ತೊಮ್ಮೆ ಮೋದಿ ಅವರೇ ಪ್ರಧಾನಿ ಆಗ್ತಾರಾ? 1000% ಮೇಡಮ್ ಅವರೇ. ಸರ್, ತಮ್ಮ ಹೆಸರು? ಅಶೋಕ್ ಕುಮಾರ್ ಅಂತ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಡೇಟ್ ಕೂಡ ಅನೌನ್ಸ್ ಆಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಏನಿದೆ ರಾಜಕೀಯ ಲೆಕ್ಕಾಚಾರ ಇಲ್ಲ ಸರ್? ರಾಜಕೀಯ ಲೆಕ್ಕಾಚಾರ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಬಗ್ಗೆ ಮಧ್ಯೆ ನೇರ ಪೈಪೋಟಿ ನಡೀತಾ ಇದೆ. ಬಿಜೆಪಿ ಪರವಾದ ವಾತಾವರಣ ಈಗಾಗಲೇ ಇದೆ. ಖಂಡಿತ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ. ಅಂದ್ರೆ ಪೈಪೋಟಿ ಇದ್ರೂ ಕೂಡ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳ್ತಿರೋದಾ? ಖಂಡಿತ ಈಗಾಗಲೇ ಇಡೀ ದೇಶದಲ್ಲಿ ಮೋದಿ ಎಲ್ಲ ಏನಿದೆ ಅದು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇದೆ. ನಮ್ಮ ಸ್ಥಳೀಯ ಅಭ್ಯರ್ಥಿ ಸುಧಾಕರ್ ಅವರು ಕೂಡ ಅವ್ರದ್ದು ಕೂಡ ವರ್ಚಸ್ಸಿದೆ. ಖಂಡಿತ ಅವರು ಅತ್ಯಧಿಕ ಮತಗಳಿಂದ ಗೆದ್ದೇ ಗೆಲ್ತಾರೆ. ಓಕೆ, ಬಟ್ ಈಗ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದಂಗೆ ಕಾರ್ಯಕರ್ತರಲ್ಲಿ ಒಂದಷ್ಟು ಅಸಮಾಧಾನ ಶುರುವಾಗಿತ್ತು. ಆ ಅಸಮಾಧಾನದಿಂದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಿನ್ನಡೆ ಆಗುತ್ತೆ ಅಂತ ಅನ್ಸುತ್ತಾ? ಈಗ ಅದು ಅಸಮಾಧಾನ ಇದ್ದಿದ್ದು ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರಾಗಿ ಎಲ್ಲರೂ ಬಂದು ಈಗ ಅದನ್ನು ಎಲ್ಲ ಸಂಧಾನ ಮಾಡಿದ್ದಾರೆ. ಎಲ್ಲ ಅಭ್ಯರ್ಥಿಗಳ ಪರವಾಗಿ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ಸುತ್ತೆ ಸರ್? ಈಗ ಕಳೆದ ಬಾರಿ 1,80,000ಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದಿದ್ವಿ. ಈ ಸಲ 2 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಉತ್ತಮ ವ್ಯಕ್ತಿಗಳು, ಸುಶಿಕ್ತರು ಮತ್ತು ಒಳ್ಳೆಯ ಕುಟುಂಬದಿಂದ ಬಂದಿರೋರಾಗಿದ್ದರೂ ಕೂಡ ಈಗ ಇಡೀ ದೇಶದಲ್ಲಿ ಮೋದಿ ಅಲೆ ಇದೆ. ಅವರು ಕಾಂಗ್ರೆಸ್ನವ್ರಿಗೂ ಗೊತ್ತು ನೆಕ್ಸ್ಟ್ ಬರೋದು ಕೇಂದ್ರದಲ್ಲಿ ಬಿಜೆಪಿ ಅವರೇ ಬರ್ತಾರೆ ಅಂತ. ಅದೇ ರೀತಿಯಾಗಿ ಅಧಿಕಾರದಲ್ಲಿದ್ದು ಅಭಿವೃದ್ಧಿಗೆ ಪರವಾಗಿರುವಂಥ ವ್ಯಕ್ತಿನ ಸುಧಾಕರ್ ಆಯ್ಕೆ ಮಾಡ್ತಾರೆ. ಅವ್ರನ್ನ ಗೆದ್ದು ಕಳಿಸಿ 40 ಜನ ತಂಡದಲ್ಲಿ ಅವರಿರೋದಕ್ಕಿಂತ 400 ಜನ MP ಗಳ ತಂಡದಲ್ಲಿ ನಮ್ಮ ಸುಧಾಕರ್ ಇರಬೇಕಂತಲೇ ಎಲ್ಲ ಮತದಾರ ಅಭಿಪ್ರಾಯ ಕೂಡ ಆಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಹಾಗಾದರೆ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರೇ ಮುಂದಿನ ಸಂಸದರಾಗ್ತಾರೆ? ಖಂಡಿತ ಅವರು ಅತ್ಯಧಿಕ ಬಹುಮತದಿಂದ ಗೆದ್ದೇ ಗೆಲ್ತಾರೆ. ಇದು ಎಲ್ಲ ಮತದಾರರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರ ಅಭಿಪ್ರಾಯ ಕೂಡ ಆಗಿದೆ. ನೀವು ಚಿಕ್ಕಬಳ್ಳಾಪುರ ಸಿಟಿಯವರ ಹಳ್ಳಿಯವರ ಸರ್? ಚಿಕ್ಕಬಳ್ಳಾಪುರ ನಗರದವರು. ಓಕೆ, ಹೇಗಿದೆ ಇಲ್ಲಿ ರಾಜಕೀಯ ಲೆಕ್ಕಾಚಾರ? ಜನಗಳೆಲ್ಲ ಏನು ಹೇಳ್ತಿದ್ದಾರೆ? ಯಾರು ಪರವಾಗಿದ್ದಾರೆ? ಈಗ ದೇಶದಾದ್ಯಂತ ಬಿಜೆಪಿ ಅಲೆ ನಡೀತಾ ಇದೆ. ಇಲ್ಲೂ ಕೂಡ ಅದೇ ರೀತಿಯಾಗಿ ಖಂಡಿತ ಬಿಜೆಪಿ ಪರವಾದ ಅಲೆ ಇದೆ. ಓಕೆ, ಮೋದಿ ಅವರೇ ಹಾಗಾದ್ರೆ 3ನೇ ಬಾರಿ ಮತ್ತೆ ಪ್ರಧಾನಿ ಆಗ್ತಾರಾ? ಖಂಡಿತ ಪ್ರಧಾನಿ ಆಗೇ ಆಗ್ತಾರೆ. ಅವರೇ ಆಗಲೇಬೇಕು ಅಂತ ಎಲ್ಲರ ಜನರ ಅಪೇಕ್ಷೆ ಕೂಡ ಇದೆ. ಓಕೆ, ರಾಜ್ಯದಲ್ಲಿ ಬಿಜೆಪಿ ಅಲೆ ಇದೆಯಾ? ಯಾಕಂದ್ರೆ ಒಂದ್ ಕಡೆ ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿ ಇರೋದ್ರಿಂದ ಬಿಜೆಪಿ ಅಲೆ ಇದೆಯಾ ಇಲ್ವಾ ಸರ್? ಖಂಡಿತ ನೋಡಿ, ಕಳೆದ ಬಾರಿ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೆ ಲೋಕಸಭಾ ಚುನಾವಣೆ ಬಂದಿದ್ದು. ಆಗಲೂ ಕೂಡ ಇಡೀ ರಾಜ್ಯದಲ್ಲಿ 25 ಕ್ಷೇತ್ರಕ್ಕಿಂತ ಹೆಚ್ಚಲ್ಲಿ ಬಿಜೆಪಿ ಗೆದ್ದಿತ್ತು. ಈ ಸಲ ಕೂಡ ಕಾಂಗ್ರೆಸ್ಸಲ್ಲಿ ಅಧಿಕಾರ ರಾಜ್ಯದಲ್ಲಿ ಇದ್ದರೂ ಕೂಡ ಕೇಂದ್ರಕ್ಕೆ ನಮ್ಮ ಮತದಾರ, ಕರ್ನಾಟಕ ಮತದಾರರು ಮೋದಿ ಪರವಾಗಿ ಮತ ಚಲಾವಣೆ ಮಾಡೇ ಮಾಡ್ತಾರೆ. ಓಕೆ, ಇಲ್ಲಿನ ಶಾಸಕರು ಪ್ರದೀಪ್ ಈಶ್ವರ್ ಅವರು ಕೆಲಸಗಳನ್ನ ಮಾಡ್ತಿದ್ದಾರಾ? ಚಿಕ್ಕಬಳ್ಳಾಪುರದಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಹೇಗೆ ಸರ್? ಚಿಕ್ಕಬಳ್ಳಾಪುರದಲ್ಲಿ ಸಮಸ್ಯೆ ಇರೋದು ಎಲ್ಲ ನಾಗರಿಕ ಗೊತ್ತೇ ಇದೆ. ಅವ್ರು ಎಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿದೆಯೋ ಎಲ್ಲ ಗೊತ್ತಿಲ್ಲ. ಯಾಕಂದರೆ ಅವ್ರು ಎಲ್ಲಿ ಬಂದು ಯಾವ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ನನಗೆ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಯಾರಿಗೂ ಗೊತ್ತಾಗೋ ರೀತಿ ಕೆಲಸ ಯಾವುದು ಮಾಡಿಲ್ಲ. ಓಕೆ, ಸರ್ಕಾರದಿಂದ ಅನುದಾನ ತರ್ತಾ ಇದ್ದಾರೆ ಕ್ಷೇತ್ರಕ್ಕೆ? ಯಾವ ಅನುದಾನ ತಂದಿಲ್ಲ. 180 ಕೋಟಿ ತಂದಿದ್ದೀನಿ ಅಂತ ಇದ್ದಾರೆ. ಅವ್ರೇನು ತಂದು ಅವ್ರ ಮನೇಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ. ಜನಕ್ಕೆ ಕಾಣಿಸೋದಾರ ಯಾವ ರೀತಿ ಅಭಿವೃದ್ಧಿ ಕೆಲಸಕ್ಕಂತೂ ಅವ್ರು ಯಾರು ಕೈ ಹಾಕಿಲ್ಲ. ಪ್ರದೀಪ್ ಈಶ್ವರ್ ಅವರು MLA ಆದ ಬಳಿಕ ಯಾವುದಾದ್ರೂ ಕೆಲಸಗಳು ಆಗಿದೆಯಾ ಚಿಕ್ಕಬಳ್ಳಾಪುರದಲ್ಲಿ? ಮೇಡಮ್, ನೀವು ಚಿಕ್ಕಬಳ್ಳಾಪುರ ಜನತೆನ ಕೇಳಬೇಕು ಈ ಮಾತು. ಅದು ನೆನಪಿಟ್ಕೊಂಡು ಹೇಳಕ್ಕೆ ಒಂದು ಕೆಲಸ ಕೂಡ ಅವರು ಆ ಥರ ಜನಕ್ಕೆ ಅನುಕೂಲ ಆಗುವಂಥ ಕೆಲಸ ಯಾವುದು ಮಾಡಿಲ್ಲ ಇದುವರೆಗೂ. ಸಮಸ್ಯೆಗಳನ್ನು ತೆಗೆದುಕೊಂಡು ಅವ್ರ ಬಳಿ ಹೋದಾಗ ಏನು ಹೇಳ್ತಾರೆ ಸರ್? ಸಮಸ್ಯೆಗೆ ಅವರು ಸ್ಪಂದನೆ ಕೊಟ್ಟಿರ್ಬೋದೋ ಗೊತ್ತಿಲ್ಲ ಆದರೆ ಚಿಕ್ಕಬಳ್ಳಾಪುರ ಸಾಮಾನ್ಯಕ್ಕೆ ಜನಕ್ಕೆ ಈಗ ನಗರಸಭೆ ಆಗಿರ್ಬೋದು, ತಾಲೂಕು ಆಫೀಸ್ ಆಗಿರ್ಬೋದು, ಜನಸಾಮಾನ್ಯ ಸಂಪರ್ಕ ಕೇಂದ್ರಗಳದು, ಅಲ್ಲಿ ಅವ್ರಿಗೆ ಯಾವ ರೀತಿ ಕೆಲಸ ಆಗ್ತಾ ಇದೆ ಅಂತ ಜನಕ್ಕೆ ಗೊತ್ತಾಗಿದೆ. ಓಕೆ, ಈಗ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಚಿಕ್ಕಬಳ್ಳಾಪುರದ ಕಡೆ ನೋಡ್ತಾ ಇದ್ರು. ಯಾಕಂದರೆ ಇವರು ಏನು ಪ್ರದೀಪ್ ಈಶ್ವರ್ ಅವರು ಅಬ್ಬರದ ಪ್ರಚಾರವನ್ನು ಮಾಡಿದ್ರು. ಜೊತೆಗೆ ಫಲಿತಾಂಶ ಕೂಡ ಅಚ್ಚರಿಯಾಗಿತ್ತು. ತುಂಬ ಜನ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ತಾರೆ ಅಂದ್ಕೊಂಡಿದ್ರು, ಬಟ್ ಸೋತಿದ್ರು. ಸೊ ಈ ಅಬ್ಬರದ ಪ್ರಚಾರ ಮಾಡಿ ಏನು ಗೆದ್ದಿದ್ದಾರೆ ಅದೇ ರೀತಿ ಕೆಲಸಗಳಾಗ್ತಿದೆಯಾ ಇಲ್ವಾ? ಇಲ್ಲ, ಆಗ ಪ್ರಚಾರ ಮಾಡಿರೋ ಪ್ರಚಾರಕ್ಕೂ ಈಗ ಅವರು ನಡ್ಕೊಂತ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆಗ ಜನಸಾಮಾನ್ಯರ ಜೊತೆ ಬೆರಿತೀನಿ ಅಂತ ಇದ್ರು, ಈಗ ಯಾವಾಗ ನಾನು ಮನೆ ಮಗ ಅಂತ ಹೇಳ್ತಾ ಇದ್ರು. ಜೊತೆಗೆ ಎಲ್ಲಿ ಸಮಸ್ಯೆ ಇರುತ್ತೋ ಅದೇ ಸ್ಪಾಟಲ್ಲಿ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳ್ತಿದ್ರು.
ಈಗ ಅವರು ಪ್ರಾರಂಭದಲ್ಲಿ ಸ್ವಲ್ಪ ಓಡಾಡಿ ಕೆಲವ್ರ ಮನೆಗೆ ಹೋಗಿ ಕೈಗೆ ಕಾಲಿಗೆ ನಮಸ್ಕಾರ ಹಾಕೊಂಡು ಹೋಗಿದ್ದು ಬಿಟ್ಟರೆ ಈಗ ಎಲ್ಲಿಗೆ ಯಾರಿಗೂ ಹೋಗಿ ನಮಸ್ಕಾರ ಆಗ್ತಾ ಇದಾರೆ ಗೊತ್ತಿಲ್ಲ. ಬರೀ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಓಡಾಟ ಸಂಪರ್ಕ ಕಡಿಮೆ ಆಗಿದೆ ಅವ್ರಿಗೆ. ಮೊದಲು ಜನಸಂಪರ್ಕ ಇಲ್ಲವೇ ಇಲ್ಲ ಅವರು. ಸರ್ ತಮ್ಮ ಹೆಸರು? ರಾಮಣ್ಣವ್ರಂತ ಓಕೆ, ಹಳ್ಳಿಯವರ ಚಿಕ್ಕಬಳ್ಳಾಪುರ ಸಿಟಿ. ರೈತರು. ಓಕೆ, ಎಷ್ಟು ಮನೆಗಳಿದೆ ಸರ್ ಅಲ್ಲಿ? ಅಲ್ಲಿ 300 ಮನೆ ಇದೆ ಮೇಡಮ್. ಓಕೆ, ಎಷ್ಟು ಮತದಾರರಿದ್ದಾರೆ? ಅಲ್ಲಿ 1020 ಮತದಾರರಿದ್ದಾರೆ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ನಿಮ್ಮ ಹಳ್ಳಿಯಲ್ಲಿ ಮತದಾರರು ಯಾರ ಪರವಾಗಿದ್ದಾರೆ? ನಮ್ಮ ಹಳ್ಳಿಯಲ್ಲಿ ಮತದಾರರು BJP ಪರವಾಗಿದ್ದಾರೆ, ಮೋದಿ ಪರವಾಗಿದ್ದಾರೆ, ಸುಧಾಕರ್ ಪರವಾಗಿದ್ದಾರೆ. ಓಕೆ, ಯಾಕೆ ಬಿಜೆಪಿ ಪರವಾಗಿದ್ದಾರೆ, ಮೋದಿ ಪರವಾಗಿದ್ದಾರೆ, ಸುಧಾಕರ್ ಪರವಾಗಿದ್ದಾರೆ? ಮೋದಿಯವರು ದೇಶದ ಸರ್ವ ಜನಾಂಗದ ಸುಖೀಭವ, ಎಲ್ಲ ವರ್ಗದ ಜನರನ್ನು ಒಂದೇ ಥರವಾಗಿ ನೋಡ್ತಾ ಇರುವಂತಹ ಪ್ರಪಂಚದ ಏಕೈಕ ವ್ಯಕ್ತಿ ಅಂದರೆ ಶ್ರೀ ನರೇಂದ್ರ ಮೋದಿಯವರು. ಓಕೆ, ಅವರು ಒಂಥರ ದೈವ ಪುರುಷರು. ಎಲ್ಲ ವರ್ಗಕ್ಕೂ ಎಲ್ಲರಿಗೂ ಒಂದೇ ಥರವಾದ ನ್ಯಾಯ ಧರ್ಮ ಕೊಡೋದ್ರಿಂದ ಎಲ್ಲರೂ ಸಹ ಇಡೀ ರಾಷ್ಟ್ರದಲ್ಲಿ ಇವತ್ತು 140 ಕೋಟಿ ಜನ ಅವ್ರಿಗೆ ಬೆಂಬಲವಾಗಿದ್ದಾರೆ. ಇವತ್ತು ಪ್ರಪಂಚದಲ್ಲೇ ಮೋದಿ ಪರವಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ, ಒಳ್ಳೆಯ ಪ್ರಧಾನಮಂತ್ರಿಗಳಿದ್ದಾರೆ ಅಂತೇಳಿ ಪ್ರತಿಯೊಂದು ದೇಶನೂ ಇವತ್ತು ಹೊಗಳ್ತಾ ಇದೆ. ಓಕೆ, ಡಾಕ್ಟರ್ ಕೆ ಸುಧಾಕರ್ ಅವರೇ ಯಾಕೆ ಆಗಬೇಕು ಸರ್? ಡಾಕ್ಟರ್ ಕೆ ಸುಧಾಕರ್ ಅವರು ಅಭಿವೃದ್ಧಿ ಅಧಿಕಾರರು. ಇಡೀ ರಾಜ್ಯದಲ್ಲಿ ಕರ್ನಾಟಕವನ್ನು ಚಿಕ್ಕಬಳ್ಳಾಪುರವನ್ನು ಕರ್ನಾಟಕದಲ್ಲಿ ತೋರಿಸಿದಂಥ ಮಹಾನ್ ವ್ಯಕ್ತಿ. ಪ್ರತಿಯೊಬ್ಬರಿಗೂ ಅವರು ಸೌಕರ್ಯ ಮಾಡಿಕೊಟ್ಟಿದ್ದಾರೆ, ಎಲ್ಲ ವರ್ಗದ ಜನರಿಗೂ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಅವರು ನಿರಂತರವಾಗಿ ಏನು 24/7 ಅಂತಾರಲ್ಲ, ಆ ಟೈಪಲ್ಲಿ ಕೆಲಸ ಮಾಡಿ ಎಲ್ಲ ಜನರಿಗೂ ಒಂಥರ ಆರೋಗ್ಯದ ಬಗ್ಗೆ ದೃಷ್ಟಿಯಿಂದ ಭಾಳ ಸೌಕರ್ಯ ಮಾಡಿದ್ದಾರೆ. ಅದೇ ಥರ ಇವತ್ತು ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಇವತ್ತು ನಂದಿ ಉತ್ಸವ ಮಾಡ್ತಾಯಿದ್ದಾರೆ, ಚಿಕ್ಕಬಳ್ಳಾಪುರ ಉತ್ಸವ ಮಾಡಿದ್ರು. ಸಾಕಷ್ಟು ಅಭಿವೃದ್ಧಿಗಳು, ಗ್ರಾಮೀಣ ರಸ್ತೆಗಳು ಹೆಚ್ಚಾಗಿ ಮಾಡಿದ್ದಾರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೆಚ್ಚಾಗಿ ಮಾಡಿದ್ದಾರೆ, ಎಲ್ಲ ವರ್ಗದ ಜನರಿಗೂ ನೀರಿನ ಸೌಕರ್ಯ ಕೊಟ್ಟಿದ್ದಾರೆ. ಓಕೆ, ಅಭಿವೃದ್ಧಿಯ ಹರಿಕಾರ ಅನ್ನುವಂತಹ ಒಂದು ಪದವನ್ನ ಹೇಳಿದ್ರೆ, ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿನ ಜನರೇ ಅವರನ್ನ ಸೋಲಿಸ್ತಾರೆ. ಈ ವಿಧಾನಸಭಾ ಚುನಾವಣೆಯಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ರು, ಸ್ವಲ್ಪ ಗ್ಯಾರಂಟಿಗಳಿಂದ ಜನ ಮೋಸವಾಗಿದ್ದಾರೆ. ಇವತ್ತು ಅವಾಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಆ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಾವೆಂಥ ಪುಣ್ಯಾತ್ಮ ನಾವು ಕಳ್ಕೊಂಡ್ವಿ. ಯಾವ ಬುರುಡೆ MLAನ ಗೆಲ್ಲಿಸ್ಬಿಟ್ಟು ಬುರುಡೆ ಕೊಯ್ತಾ ಇರ್ತಾರೆ. ಓಕೆ, ಕೆಲಸ ಮಾಡ್ತಿಲ್ವಾ ಪ್ರದೀಪ್ ಈಶ್ವರ್ ಅವರು? 100% ಏನು ಮಾಡ್ತಾ ಇಲ್ಲ. ಯಾವುದೇ ವರ್ಗದ ಜನರಿಗೂ ಯಾರಿಗೂ ಕೆಲಸ ಏನೂ ಮಾಡಿಕೊಟ್ಟಿಲ್ಲ. ಬಟ್ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು, ಅಬ್ಬರದ ಪ್ರಚಾರ ಮಾಡಿದ್ರು. ಬರೀ ಮಾತಲ್ಲಿ, ಕೆಲಸದಲ್ಲಿ ಏನೂ ಇಲ್ಲ, ಬರೀ ಮಾತು ಅಷ್ಟೇ. ಓಕೆ, ಏನಾದರೂ ಸಮಸ್ಯೆ ಇಟ್ಕೊಂಡು ಅವ್ರ ಬಳಿ ಹೋಗಿದ್ರಾ ಹೇಗೆ ಸರ್? ನಾವು ಹೋಗಿಲ್ಲ, ಹೋಗೋದು ಇಲ್ಲ, ಅವ್ರ ಕೈಲಿ ಏನೂ ಆಗೋದು ಇಲ್ಲ. ಅಕಸ್ಮಾತಾಗಿ ಗೆದ್ದಿದ್ದಾರೆ ಅಷ್ಟೇ. ಗಾಳಿಯಲ್ಲಿ ಗುಂಡು ಹೊಡಿತಾರಲ್ಲ, ಆ ಟೈಪಲ್ಲಿ ಗಾಳಿಯಲ್ಲಿ ಗುಂಡು ಹೊಡಿತಿದ್ದಾರೆ. ಅಕಸ್ಮಾತಾಗಿ ಅನ್ಎಕ್ಸ್ಪೆಕ್ಟೆಡ್ ಆಯ್ಕೆ ಆಗಿದ್ದಾರೆ. ಇವಾಗ ಏನು ಆವತ್ತು ಜನ ಕೊಟ್ಟಿದ್ರು ಅದರಲ್ಲಿ ಇವತ್ತು 70% ಮತದಾರರು ಅವಾಗೆ ಬೇಜಾರು ಬಿದ್ದೋಗ್ಬಿಟ್ಟಿದ್ದಾರೆ. ಓಕೆ, ಈಗ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವ್ರು ಬೆಂಗಳೂರು ನೋಡಿ ಮೇಡಮ್, ಅವರೇನು ಇಲ್ಲಿ ಮೊದಲಿಂದ ಏನು ಚಿರಪರಿಚಿತರಲ್ಲ, ಇಲ್ಲೇನು ಕೆಲಸನೂ ಮಾಡಿಲ್ಲ. ಕಾಂಗ್ರೆಸ್ಸು ಪರವಾಗಿ ಹಾಕಿದ್ದಾರೆ ಅಷ್ಟೇ. ಏನು ಅವ್ರಿಗೆ ಅಭ್ಯರ್ಥಿ ಇಲ್ದಿದ್ದಕ್ಕೆ ಇಲ್ಲಿ ಯಾರೂ ಅಭ್ಯರ್ಥಿ ಇಲ್ಲ, ಅದಕ್ಕೆ ಅವರು ಅಭ್ಯರ್ಥಿಯಿಂದ ಅಲ್ಲಿಂದ ಏರಿದ್ದಾರೆ. ಓಕೆ, ಈಗ ರಕ್ಷಾರಾಮಯ್ಯ ಮತ್ತು ಡಾಕ್ಟರ್ ಕೆ ಸುಧಾಕರ್ ಮಧ್ಯೆ ಪೈಪೋಟಿ ಇರುತ್ತಾ ಅಥವಾ ಸುಲಭವಾಗಿ ಬಿಜೆಪಿ ಅಭ್ಯರ್ಥಿ ಗೆಲ್ತಾರಾ? ಪೈಪೋಟಿ ಇದೆ, ಇದ್ರೂ ಈ ಸುಲಭವಾಗಿ ಸುಧಾಕರ್ ಗೆಲ್ತಾರೆ. ಓಕೆ, ಈಗ ಜನರೆಲ್ಲ ಹಳ್ಳಿಲೆಲ್ಲ ಏನು ಮಾತಾಡ್ಕೊಳ್ತಾರೆ ಸರ್? ಹಳ್ಳಿಯಲ್ಲಿ ಇವತ್ತು ಎಲ್ಲರೂ ನಾವು ಪುಣ್ಯಾತ್ಮ ನೀರಿನ ಸೌಕರ್ಯ ತಂದುಕೊಟ್ಟ, ಒಳ್ಳೆ ನೀರಿನ ಸೌಕರ್ಯ ಇದೆ, ಒಳ್ಳೆ ರೈತರು ಇದ್ದೀವಿ, ಒಳ್ಳೆ ದ್ರಾಕ್ಷಿ, ಹೂವು, ಹಣ್ಣು, ತರಕಾರಿ ಎಲ್ಲ ಬೆಳೀತಾ ಇದ್ದೀವಿ. ಇವತ್ತು ನಾವು ಚೆನ್ನಾಗಿರ್ಬೇಕಾದ್ರೆ ಇವತ್ತು ಸಾಕಷ್ಟು ಬೋರ್ಗಳು 1500-1750 ಅಡಿವರೆಗೂ ಬೋರ್ ಹಾಕ್ತಾಯಿದ್ರು. ಇವತ್ತು ಅದೆಲ್ಲ ಬಾಧೆ ತಪ್ಪಿದೆ. ಅದರಿಂದ ಒಳ್ಳೆ ನೀರಿನ ಸೌಕರ್ಯ ಇದೆ, ಒಳ್ಳೆ ರೈತರು ಚೆನ್ನಾಗಿ ಬೆಳೆದು ಕೊಡ್ತಾ ಇದ್ದಾರೆ. ಇವತ್ತು ಸಂತೋಷ ಪಡ್ತಾ ಇದ್ದಾರೆ. ಸುಧಾಕರ್ ಅಂದರೆ ಸಂತೋಷ ಪಡ್ತಾರೆ. ಆವತ್ತು ಕೂಡ ಗ್ರಾಮೀಣ ರೈತರು ಒಳ್ಳೆ ಓಟ್ ಕೊಟ್ಟಿದ್ದಾರೆ. ಓಕೆ, ಗ್ರಾಮೀಣ ರೈತರು ಒಳ್ಳೆ ಓಟ್ ಕೊಟ್ಟಿದ್ದಾರೆ. ಸ್ವಲ್ಪ ಯಾವುದೋ ಒಂದು ವಿಚಾರದಿಂದ ಪಾಪ ಅವ್ರಿಗೆ ಆ ಥರ ಎಡವಟ್ಟು ಮಾಡಿದ್ರೆ ಹೊರತು ಭಾಳ ಒಳ್ಳೆಯವರಿದ್ದಾರೆ, ಒಳ್ಳೆ ಕೆಲಸಗಾರರು. ಮತ್ತೊಮ್ಮೆ ಮೋದಿಯವರೇ ಪ್ರಧಾನಿ ಆಗ್ತಾರಾ? 1000% ಮೇಡಮ್ ಅವರೇ ಮೋದಿ ಪ್ರಧಾನಿ ಆಗ್ತಾರೆ. ಅವರು ವಿಶ್ವ ನಾಯಕರು, ಇವತ್ತು ಆಗಿದ್ದಾರೆ, ನಾಳೆನೂ ಆಗ್ತಾರೆ. ಇವತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳು ಇವತ್ತು ವಿಶ್ವ ನಾಯಕರ ಥರ ಮೋದಿ ಅವ್ರು ನೋಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಏನು ಮೇಡಮ್ ಅವರೇ, ಅವರು ಈ ಆಲೂಗಡ್ಡೆಯಲ್ಲಿ ಫ್ಯಾಕ್ಟ್ರಿಯಲ್ಲಿ ಬೆಳೀತಾರ ಅಂತಾರೆ. ಆಲೂಗಡ್ಡೆ ಎಲ್ಲಿ ಬೆಳೆಯೋದು ಅಂತ ಗೊತ್ತಿಲ್ದಾರಂಥ ವ್ಯಕ್ತಿ ಇವತ್ತು ನಾನು ಪ್ರಧಾನಿ ಆಗಬೇಕು ಅಂತಂದರೆ ಸಾಧ್ಯನಾ? ಅವ್ರ ತಾತ ಪ್ರಧಾನಿ, ಅವ್ರ ಅಜ್ಜಿ ಪ್ರಧಾನಿ, ಮುತ್ತಾತ ಪ್ರಧಾನಿ, ಪ್ರಧಾನಿ ಅಷ್ಟೇ. ಯಾವುದೇ ಒಂದು ಸಾಹುಕಾರರ ಮನೆಯಲ್ಲಿ ಹುಟ್ಟಿದಂಥ ವ್ಯಕ್ತಿ, ಅವ್ರಿಗೆ ಕಷ್ಟ ಸುಖ ಗೊತ್ತಿರಲ್ಲ, ಒಂದು ಪಕ್ಕದ ಮನೆ ಕಷ್ಟ ಸುಖ ಗೊತ್ತಿರಲ್ಲ, ಯಾವುದೇ ರೈತನ ಕಷ್ಟ ಗೊತ್ತಿರಲ್ಲ, ಯಾವುದೇ ಬಡವರ್ಗ ಕಾರ್ಮಿಕರಿಗೆ ಗೊತ್ತಿಲ್ಲ. ಅವರು ಮೊದಲಿಂದ ಏನು ಪ್ರಾಥಮಿಕ ಹಂತದಿಂದ ಯಾರು ಬಂದಿರ್ತಾರೆ ಅವ್ರಿಗೆ ಎಲ್ಲ ಬಡ ರೈತರದ್ದು, ರಾಷ್ಟ್ರದ್ದು ಸಮಸ್ಯೆ, ದೇಶದ್ದು ಎಲ್ಲ ವರ್ಗದ ಜನ ಗೊತ್ತಾಗಬೇಕಾದ್ರೆ ಒಂದು ಹಳ್ಳಿ ಮಟ್ಟದಿಂದ ರಾಜಕಾರಣ ಮಾಡಿಕೊಂಡು ಏನು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಥರ ಬಂದರೆ ಮಾತ್ರ ಎಲ್ಲ ವರ್ಗದ ಜನ ಗೊತ್ತಾಗುತ್ತೆ, ಕಷ್ಟ ಗೊತ್ತಾಗುತ್ತೆ ಹೊರತು ಅವ್ರಿಗೇನು ಗೊತ್ತಿಲ್ಲ.
ಅವರು ಸುಖವಾಗಿ ಬೇರೆ ರಾಜ್ಯಗಳಲ್ಲಿ ಓದ್ಕೊಂಡಿದ್ದು ಇವಾಗ ನಾನು ಪ್ರಧಾನಿ ಆಗಬೇಕು ಅನ್ನೋರೇ ಹೊರತು ರಾಗಿ ಎಲ್ಲಿ ಬೆಳೀತಾರೆ ಗೊತ್ತಿಲ್ಲ, ರೈತರು ಅಂದರೆ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಮೇಡಮ್ ಅವರೇ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.